ಎಸ್, ಈ ಹಾಡು ಪ್ಯಾನ್ ಇಂಡಿಯಾ ಸಿನಿಮಾ ಕೇಳಿತು. ಎಸ್, ಈ ಕೇಳಿಸ್ಕೊಂಡಿದ್ದ ಈ ಎರಡೂ ಹಾಡು ಪ್ಯಾನ್ ಇಂಡಿಯಾ ಸಿನಿಮಾ, ಸಾಕಷ್ಟು ಸದ್ದು ಮಾಡುತ್ತಿರುವಂತಹ ಸಿನಿಮಾ ಕೇಳಿ ಸಿನಿಮಾತ್ತು. ಯಾಕೆ ಈ ಹಾಡು ಪರ್ಟಿಕ್ಯುಲರ್ ಸಾಂಗು ಈಗಷ್ಟೇ ಮೊನ್ನೆ ರಿಲೀಸ್ ಆಗಿತ್ತು. ಗ್ರ್ಯಾಂಡ್ ಇವೆಂಟನ್ನು ಕೂಡ ಆಯೋಜನೆ ಮಾಡಿತ್ತು ಸಿನಿಮಾ ತಂಡ. ನೂರಾ ಫತೇಹ್ ಕೂಡ ಬಂದಿದ್ರು. ಬಿಕಾಸ್ ಈ ಸರ್ಕೆ ತೇರಿ ಚುನರ್ ಸರ್ಕೆ ಹಾಗೆ ಸರ್ಸೆ ನಿನ್ನ ಸರಗ ಸರ್ಸೆ ಕನ್ನಡ ವರ್ಷನ್ ಇದು. ಈ ಹಾಡಲ್ಲಿ ನೂರಾ ಫತೇಹ್ ಹಾಗೆ ಸಂಜಯ್ ದತ್ ಫೀಚರ್ ಆಗಿದ್ದಾರೆ, ಹಾಡಲ್ಲಿ ಕಾಡಿಸ್ಕೊಂಡಿದ್ದಾರೆ. ಸೊ ವಿಚಾರ ಏನು ಅಂದರೆ, ಯಾಕೆ ಹಾಡು ಸಾಕಷ್ಟು ಪಬ್ಲಿಕ್ ಔಟ್ರೀಚ್ಗೆ ಕಾರಣ ಆಗಿದೆ, ಹಾಗೆ ಲೀಗಲ್ ಕಂಪ್ಲೇಂಟ್ ಕೂಡ ಜಾರಿ ಆಗಿದೆ ಅಂದರೆ, ಹಾಡಿನಲ್ಲಿ ಒಬ್ಸೀನ್ ಕಂಟೆಂಟ್ ಇದೆ, ಲಿರಿಕ್ಸ್ ಡಬಲ್ ಮೀನಿಂಗ್ ಅನ್ನು ಹೊಂದಿದೆ, ವಲ್ಗ್ಯಾರಿಟಿ ಇದೆ, ಹಾಗೆ ಹಾಡಿಗೆ ಏನು ಸೀನ್ಸ್ ವಿಜುವಲ್ಸ್ ಅನ್ನ ಬಳಸಿದ್ದಾರೆ ಅದು ಕೂಡ ಒಬ್ಸೀನ್ ಆಗಿದೆ ಅನ್ನೋದಾಗಿ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿರುವಂತದ್ದು. ಸೋಷಿಯಲ್ ಮೀಡಿಯಾ ಆಕ್ಟಿವಿಸ್ಟ್ ಹಾಗೆ ಅಡ್ವೊಕೇಟ್ ಒಬ್ರು ಸೈಬರ್ ಸೆಲ್ಗೆ ಈ ಹಾಡಿನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಇದು ಯಂಗ್ಸ್ಟರ್ಸ್ ಮೇಲೆ ಕೆಟ್ಟ ಪ್ರಭಾವವನ್ನ ಬೀರುತ್ತೆ, ಇತ್ತೀಚಿನ ಯೂತ್ಸಿಗೆ ಈ ಹಾಡು ಸೂಕ್ತವಾದದ್ದು ಅಲ್ಲ ಅನ್ನೋದಾಗಿ ಹೇಳಿದ್ದಾರೆ. ಹಾಗೆ ಇದಾದ ಮೇಲೆ ಸೆಲೆಬ್ರಿಟೀಸ್ ಕೂಡ ಈ ಹಾಡನ್ನ ಕೇಳಿಸ್ಕೊಂಡು ರಿಯಾಕ್ಟ್ ಮಾಡಿದ್ದಾರೆ. ಸಿಂಗರ್ ಅರ್ಮಾನ್ ಮಲ್ಲಿಕ್ ಮೊದಲಿಗೆ ರಿಯಾಕ್ಟ್ ಮಾಡಿರುವಂಥದ್ದು. ಈ ಹಾಡನ್ನ ನಾನು 2 ಬಾರಿ ಕೇಳಿಸ್ಕೊಂಡಿದ್ದೀನಿ ಟು ಗೆಟ್ ದ ಲಿರಿಕ್ಸ್ ರೈಟ್. ನಾನು ಕೇಳಿಸ್ಕೊತಿರೋದು ಸರಿ ಇದೆ ಅಂತ ತಿಳ್ಕೊಳಕ್ಕೆ 2 ಬಾರಿ ಕೇಳಿಸ್ಕೊಂಡಿದ್ದೀನಿ. ಇಟ್ಸ್ ನ್ಯೂ ಲೋ ಅನ್ನೋದಾಗಿ ಕರೆದಿದ್ದಾರೆ. ಅಂದರೆ ಲಿರಿಕ್ಸ್ ಒಬ್ಸೀನ್ ಆಗಿದೆ, ಲಿರಿಕ್ಸ್ ಚೀಪ್ ಆಗಿದೆ ಅನ್ನೋದು ಅವರ ಮಾತಿನ ಅರ್ಥ. ಏನು, ಕ್ರಿಕೆಟ್ ಲೆಜೆಂಡ್ ಹರ್ಭಜನ್ ಸಿಂಗ್ ಕೂಡ ಈ ಹಾಡಿನ ವಿರುದ್ಧ ಈ ಹಾಡನ್ನ ಅಪೋಸ್ ಮಾಡಿದ್ದಾರೆ. ನೂರಾ ಫತೇಹ್ ಹಾಗೆ ಸಂಜಯ್ ದತ್ನ ಪ್ರಶ್ನೆಯೂ ಕೂಡ ಮಾಡಿದ್ದಾರೆ, ಯಾಕೆ ನೀವು ಈ ಹಾಡು ಮಾಡಿದ್ರಿ ಅನ್ನೋದಾಗಿ. ಕಂಗನಾ ರನಾವತ್ ಕೂಡ ಚೀಪ್ ಅಟೆನ್ಷನ್ ಟ್ಯಾಕ್ಟಿಕ್ಸ್ ಅನ್ನೋದಾಗಿ ಕಮೆಂಟ್ ಮಾಡಿದ್ದಾರೆ. ಸೊ ವ್ಯಾಪಕವಾದ ಆಕ್ರೋಶ ಅಂತೂ ಈ ಹಾಡಿನ ವಿರುದ್ಧ ವ್ಯಕ್ತವಾಗ್ತಾ ಇದೆ. ಆದರೆ ಚಿತ್ರತಂಡ ಇನ್ನೂ ಕೂಡ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಕೆಲವು ಮೂಲಗಳು ಹೇಳೋ ಪ್ರಕಾರ ಹಾಡನ್ನ ಸಿನಿಮಾ ತಂಡ ಲೀಗಲ್ ಪ್ರೆಷರ್ ಇಂದ ಯೂಟ್ಯೂಬ್ ಪ್ಲಾಟ್ಫಾರ್ಮ್ನಿಂದ ತೆಗೆದಿದ್ದಾರೆ. ಕೆಲವು ಬೇರೆ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಿಂದಲೂ ಕೂಡ ತೆಗೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಬಟ್ ಇಟ್ ಇಸ್ ಸ್ಟಿಲ್ ಅವೈಲಬಲ್ ಇನ್ ಯೂಟ್ಯೂಬ್. ಸೊ ಗೊತ್ತಿಲ್ಲ ಸಿನಿಮಾ ತಂಡ ಯಾವ ರೀತಿ ಈ ವಿಚಾರವನ್ನು ಹ್ಯಾಂಡಲ್ ಮಾಡುತ್ತೆ. NHRC ಕೂಡ ಇಂಟರ್ವ್ಯೂನ್ ಆಗಿ ನೋಟಿಸನ್ನು ಜಾರಿ ಮಾಡಿದೆ ಸಿನಿಮಾ ತಂಡದ ವಿರುದ್ಧ. ಸೊ ಈಗ ಸಿನಿಮಾ ತಂಡ ಬಂದು ರಿಯಾಕ್ಟ್ ಮಾಡಬೇಕು. ಡೈರೆಕ್ಟರ್ ಪ್ರೇಮ್ ಇದ್ರ ಬಗ್ಗೆ ಏನು ಹೇಳ್ತಾರೆ, ಹಾಡನ್ನು ಸಿನಿಮಾದಿಂದ ಕೈ ಬಿಡಲಾಗತ್ತಾ ಅಥವಾ ಏನಾದರೂ ಚೇಂಜಸ್ ಮಾಡ್ತಾರಾ? ಲೆಟ್ಸ್ ಜಸ್ಟ್ ವೇಟ್ ಆ್ಯಂಡ್ ಸಿ. ಹಾಗೆ ನೀವು ಕೂಡ ಕಮೆಂಟ್ ಮಾಡಿ ಹಾಡಿನ ಬಗ್ಗೆ ಹೇಗಿದೆ, ಏನು, ಇಸ್ ಇಟ್ ರೈಟ್, ಕಂಪ್ಲೇಂಟ್ ಆಗ್ತಿರೋದು ಪಬ್ಲಿಕ್ ಔಟ್ರೀಚ್ ಕರೆಕ್ಟ್ ಇದೆಯಾ ಏನು ಅನ್ನೋದನ್ನು. ನಮಸ್ಕಾರ, ಥ್ಯಾಂಕ್ ಯು.